ಬಂಧುಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ವಿಜಯಕುಮಾರ್ ಅಂತೇಳಿ ನನ್ನ ಹೆಸರು. ನಾನು ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರಿಯಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳು, ನಿಗಮ ಮಂಡಳಿಗಳು, ನಗರಸಭೆ, ಪುರಸಭೆ ಮುಂತಾದ ಹಲವಾರು ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ SC/ST ನೌಕರರು ಎಲ್ಲರೂ ಕೂಡ ನಮ್ಮ ಸಮನ್ವಯ ಸಮಿತಿಯ ಸದಸ್ಯರುಗಳೇ ಆಗಿದ್ದೀರಿ. ಈಗ ನಾವು ಈ ವಿಡಿಯೋ ಮೂಲಕ ನಾವು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಆ ಲಿಂಕನ್ನು ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಈ ಗ್ರೂಪ್ನಲ್ಲಿ ಈ ಒಂದು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಈ ಲಿಂಕ್ನ ಮೂಲಕ, ಈ ಲಿಂಕನ್ನು ಒತ್ತೋದ್ರ ಮೂಲಕ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಯೂಟ್ಯೂಬನ್ನು ನಾವು ಈಗ ಮಾಡೋದಕ್ಕೆ ಕಾರಣ ನಿಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಇಲ್ಲಿವರೆಗೆ ಸುಮಾರು 5 ರಾಜ್ಯ ಮಟ್ಟದ ಸಮಾವೇಶಗಳನ್ನು ಮಾಡಿ ಯಶಸ್ವಿಯಾಗಿದ್ದೇವೆ. ಈಗ 2026 ಆಗಸ್ಟ್ 28ರಂದು, ಇದೇ ತಿಂಗಳ 28ರಂದು ನಾವು ರಾಜ್ಯ ಮಟ್ಟದ SC/ST ಜಾಗೃತ ನೌಕರರ 6ನೇ ಐಕ್ಯತಾ ಸಮಾವೇಶವನ್ನು ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 8ರಲ್ಲಿ ಇರ್ತಕ್ಕಂಥ ಶೃಂಗಾರ ಪ್ಯಾಲೇಸ್ನಲ್ಲಿ ನಾವು ಮೊದಲ ಬಾರಿಗೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಾವು 6ನೇ ಐಕ್ಯತಾ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. 28ನೇ ತಾರೀಕು ಈ ಒಂದು ಸಮಾವೇಶವನ್ನು, ರಾಜ್ಯ ಮಟ್ಟದ ನೌಕರರ ಸಮಾವೇಶವನ್ನು ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನಾಯಕರು, ಸಮುದಾಯದ ನಾಯಕರು ಆಗಿರ್ತಕ್ಕಂಥ ಜನಪ್ರಿಯ ಸವ್ಯಸಾಚಿ ಎಂದೇ ಹೆಸರುವಾಸಿಯಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದರ ಜೊತೆಗೆ ನಮ್ಮೆಲ್ಲರನ್ನು ಕುರಿತು ದಿಕ್ಸೂಚಿ ಭಾಷಣವನ್ನು ಮಾಡೋದಕ್ಕೆ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದಾರೆ. ಇದಲ್ಲದೆ ಸಚಿವರಾಗಿ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಸಚಿವರುಗಳು, ಶಾಸಕರುಗಳು, ಮುಖಂಡರುಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಮಧ್ಯಾಹ್ನ ನಾವು ಸಂವಿಧಾನದ ಜವಾಬ್ದಾರಿ ಮತ್ತು ಅಧಿಕಾರಿಗಳು ಮತ್ತು ನೌಕರರು, SC/ST ಅಧಿಕಾರಿಗಳು ಮತ್ತು ನೌಕರರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಒಂದು ಮುಖ್ಯವಾದ ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಈ ವಿಚಾರ ಸಂಕಿರಣದಲ್ಲಿ ಸಮುದಾಯದ IAS ಆಫೀಸರ್ಗಳು, IPS ಆಫೀಸರ್ಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದೊಂದು ಬೃಹತ್ ಸಮಾವೇಶ. ಸುಮಾರು 30,000ದಿಂದ 50,000 ನೌಕರರು ಈ ಸಮಾವೇಶದಲ್ಲಿ ಭಾಗಿಯಾಗುವಂಥ ಸಂಭವ ಇದೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳ ಮೂಲಕ ನಮ್ಮ ನೌಕರರು ಸಮಾವೇಶದಲ್ಲಿ ಭಾಗಿಯಾಗುವಂಥ ಒಂದು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಸಮಾವೇಶದ ದೃಷ್ಟಿಯಿಂದ ಇದನ್ನು ರಾಜ್ಯಾದ್ಯಂತ ನೌಕರರಲ್ಲಿ ನಾವು ವೈರಲ್ ಮಾಡೋದಕ್ಕೋಸ್ಕರ ಈ ಯೂಟ್ಯೂಬನ್ನು ನಾವು ಮಾಡಿದ್ದೀವಿ ಮತ್ತು ಯೂಟ್ಯೂಬನ್ನ ಲಿಂಕನ್ನು ನಾವು ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬ ನೌಕರರು ದಯಮಾಡಿ ಈ ಒಂದು ಗ್ರೂಪನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಮತ್ತು ದಿನನಿತ್ಯ ನಮ್ಮ ಚಟುವಟಿಕೆಗಳು ಏನಿದೆ ಅನ್ನೋದನ್ನು ಯೂಟ್ಯೂಬ್ ಮೂಲಕ ನೀವು ತಿಳ್ಕೊಳ್ಬೇಕು. ಜೊತೆಗೆ ನಾನು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ. ತಾವು ಕೂಡ ಪ್ರತಿನಿತ್ಯ ಏನೇನು ಚಟುವಟಿಕೆಗಳನ್ನು ಮಾಡ್ತೀರಿ, ಸಂಘದ ಸಮಿತಿಯ ಅಥವಾ ಈ ಒಂದು ಸಂಘಟನೆಯ ಚಟುವಟಿಕೆಗಳನ್ನು ಮಾಡ್ತೀರಿ, ಅದನ್ನೆಲ್ಲ ಒಂದು ವಿಡಿಯೋ ತುಣುಕುಗಳನ್ನು ಅಥವಾ ನೀವು ಫೋಟೋ ಗ್ರೂಪ್ಗಳನ್ನು ಮಾಡಿಕೊಂಡು ಆ ಫೋಟೋಗ್ರಫಿಗಳನ್ನೆಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಅದನ್ನು ವೈರಲ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೂಟ್ಯೂಬ್ನ ಸದಸ್ಯರಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಭೀಮ್.